ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ರಾಜದೀಪ್ ಸರ್ದೇಸಾಯಿ ನಿನ್ನೆ ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದ. ಏನಂತೆ ಆತನ ಗೋಳು? ಆತ ಹೇಳ್ತಾನೆ, ಈ ದೇಶದಲ್ಲಿ ವಿಪಕ್ಷ ಅನ್ನೋದೇ ಉಳಿಲಿಲ್ಲ, ವಿಪಕ್ಷ ಮುಕ್ತ ಭಾರತ ಆಗಿಬಿಟ್ಟಿದೆ. ಮುಂಚೆ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಇತ್ತು. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದರೆ ವಿಪಕ್ಷ ಮುಕ್ತ ಭಾರತ ಆಗ್ತಾ ಇದೆ. 28 ರಾಜ್ಯಗಳಲ್ಲಿ 21 ರಾಜ್ಯ ಭಾರತೀಯ ಜನತಾ ಪಾರ್ಟಿ ಕೈಯಲ್ಲಿದೆ. ಆ ಕಡೆ ಮಹಾರಾಷ್ಟ್ರಕ್ಕೆ ಹೋದರೆ ಅಲ್ಲಿ ಉದ್ಧವ್ ಠಾಕ್ರೆ ಪತನಗೊಂಡು ಹೋಗಿದ್ದಾರೆ. ಈ ಕಡೆ ಬಿಹಾರ್ಗೆ ಹೋದರೆ ತೇಜಸ್ವಿ ಯಾದವ್ ಇಲ್ಲ. ಹೀಗೆ ನೀವು ಎಲ್ಲಿ ಹೋದರೂ ಕೂಡ ಭಾರತೀಯ ಜನತಾ ಪಾರ್ಟಿ ವಿಜೃಂಭಿಸ್ತಾ ಇದೆ. ಇದು ಪ್ರಜಾಪ್ರಭುತ್ವನಾ ಅಂತ ಅವ್ರ ಪ್ರಶ್ನೆ. ಅಲ್ಲ ಸ್ವಾಮಿ, ಇವರೆಲ್ಲ ಚುನಾವಣೆಯಲ್ಲಿ ಸೋತು ಮನೆಯಲ್ಲಿದ್ದಾರೆ. ಇವರು ಮಾಡಬಾರದು ಎಲ್ಲ ಅನಾಹುತಗಳನ್ನು ಮಾಡಿ, ಅಪಸವ್ಯಗಳನ್ನು ಮಾಡಿ, ಜನರಿಂದ ಕ್ಯಾಕರಿಸಿ ಊಹಿಸಿಕೊಂಡು ಮನೆಯಲ್ಲಿದ್ದಾರೆ. ಹೀಗೆ ವಿಪಕ್ಷ ಉಳ್ಕೊಂಡಿಲ್ಲ ವಿನ ನರೇಂದ್ರ ಮೋದಿ ಅವ್ರದ್ದೇನು ಅದರಲ್ಲಿ ಪಾತ್ರವಿಲ್ಲ. ಈಗ ಇವರ ಗಾಯಕ್ಕೆ ಬರೆ ಎಳೆಯುವ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಭಾಳ ದೊಡ್ಡದಾದಂಥ ಬೆಳವಣಿಗೆ ನಡೀತಾ ಇದೆ. ಲೇಟೆಸ್ಟ್ ಅಪ್ಡೇಟ್, ಕೇವಲ ಅರೆಸ್ಟ್ ಮಾಡೋದು, ಬಟ್ಟೆ ಬಿಚ್ಚಿ ರಸ್ತೆ ಮೇಲೆ ಕರ್ಕೊಂಡು ಹೋಗೋದು, ಈ ರೀತಿಯ ಸುದ್ದಿ ಅಲ್ಲ ಇದು. ಇದು ಎಂಥ ಸುದ್ದಿ ಅಂದರೆ, ಲೋಕಸಭೆಯಲ್ಲಿ ನರೇಂದ್ರ ಮೋದಿಯವರ ಶಕ್ತಿಯನ್ನು ಸಂವರ್ಧನೆಗೊಳಿಸುವಂಥ ಪ್ರಕ್ರಿಯೆ ನಡೀತಾ ಇದೆ. ನೋಡಿ, ಸದಸ್ಯರು ಯಾರೇ ಇರಲಿ, ಲೋಕಸಭೆ ಇರಲಿ, ರಾಜ್ಯಸಭೆ ಇರಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಮ ಹತ್ರ ನಂಬರ್ ಎಷ್ಟು ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾವುದೋ ಒಂದು ವಿಧೇಯಕವನ್ನು ಮಂಡನೆ ಮಾಡಬೇಕು, ಯಾವುದೋ ಒಂದು ತಿದ್ದುಪಡಿಯನ್ನು ಮಂಡನೆ ಮಾಡಬೇಕು. ಅದು ಎಷ್ಟೇ ಒಳ್ಳೆಯದಾಗಿದ್ದರೂ ಕೂಡ, ಎಷ್ಟೇ ಜನಹಿತದಿಂದ ಕೂಡಿದ್ರೂ ಕೂಡ ನಂಬರ್ ಇಲ್ಲದೆ ಹೋದರೆ ಅದನ್ನು ಪಾಸ್ ಮಾಡಿಸ್ಲಿಕ್ಕಾಗಲ್ಲ, ಸಂಕಲ್ಪ ಫೇಲ್ ಆಗಿಬಿಡುತ್ತೆ. ನರೇಂದ್ರ ಮೋದಿಗೆ ಆಗಿದ್ದಂಥ ಅತೀ ದೊಡ್ಡ ಸಮಸ್ಯೆ ಇದೊಂದೇ. ಇಷ್ಟು ದಿವಸ ರಾಜ್ಯಸಭೆಯಲ್ಲಿ ಅತಂತ್ರವಾದಂಥ ಪರಿಸ್ಥಿತಿ, ಅಲ್ಲಿ ಬೇಕಾದಂಥ ಜನಸಂಖ್ಯೆ ಇರಲಿಲ್ಲ. ಈಗ ಅದು ಸರಿ ಹೋಯಿತು. ಲೋಕಸಭೆಯಲ್ಲಿ ಈ ಬಾರಿ ಭಾಳ ದೊಡ್ಡ ಮೆಜಾರಿಟಿಯಿಂದ ಬರ್ತಾರೆ ಅಂದ್ಕೊಂಡಿದ್ವಿ. ಇಲ್ಲಿಯೂ ಕೂಡ ಈ ಬಾರಿ ಭಾಳ ದೊಡ್ಡ ಎಡವಟ್ಟಾಯಿತು. ಈಗ ಸ್ವಲ್ಪ ಸುಧಾರಿಸಿಕೊಳ್ಳುವ ಪರಿಸ್ಥಿತಿ ಬಂದಿದೆ. ನಿನ್ನೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಬರೋಬ್ಬರಿ 12 ವರ್ಷ ಆಯಿತು. ಎಲ್ಲ ಕಡೆ ಅದೇ ಸುದ್ದಿ. ಈಗ ಅವ್ರಿಗೆ ಕಾಣಿಕೆಯನ್ನು ಕೊಡ್ತಾಯಿದ್ರು. ಯಾರು ಕೊಡ್ತಾಯಿದ್ದಾರೆ ಕಾಣಿಕೆ? ನೀವು ಕೇಳಿದರೆ ಆಶ್ಚರ್ಯಪಟ್ಬಿಡ್ತೀರಿ, ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತೀರಿ. TMC ಪಕ್ಷದ ಸಂಸದರು ನರೇಂದ್ರ ಮೋದಿಗೆ ತಮ್ಮ ಉಡುಗೊರೆಯನ್ನು ಕೊಡಲಿದ್ದಾರೆ. ಏನು ಹಂಗಂದರೆ, ಕಾಕೋಳಿ ಘೋಷ್ ದಸ್ತಿದಾರ್ ಅಂಥೇಳಿ ಈಕೆ MP, ಬರ್ಸಾತ್ ಅನ್ನುವಂಥ ಕಾನ್ಸ್ಟಿಟ್ಯೂನ್ಸಿಯ MP. ಸ್ವತಃ ಡಾಕ್ಟ್ರು, ಆರ್ಜಿಕರ್ ಮೆಡಿಕಲ್ ಕಾಲೇಜಲ್ಲಿಯೇ ಮೆಡಿಸಿನ್ ಓದೋರು, MBBS ಓದ್ದವರು, ಲಂಡನ್ನಿನ ಕಿಂಗ್ಸ್ ಕಾಲೇಜಿನಲ್ಲಿ ಮಾಸ್ಟರ್ಸ್ ಮಾಡಿದವರು, ಸ್ವತಃ ವೈದ್ಯ. ಈಕೆ ಮಮತಾ ಬೇಗಮ್ ಅವ್ರಿಗೆ ಪಕ್ಕಾ ಶಿಷ್ಯ ಒಂದು ಕಾಲಕ್ಕೆ. ಆಮೇಲೆ ಇವ್ರ ಕುಟುಂಬ ಎಲ್ಲ ರಾಜಕಾರಣಿಗಳೇ. ಈಕೆ 12 ಜನರ ಜೊತೆ, ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, 12 ಜನರ ಜೊತೆ NDA ಮೈತ್ರಿಕೂಟವನ್ನು ಸೇರ್ಕೋಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ವಾಸ್ತವವಾಗಿ ಅದು 18 ಜನ ಇದೆ. 18 ಜನ ಹೊರಗೆ ಬರುವಂಥ ಎಲ್ಲ ಸ್ಪಷ್ಟವಾದಂಥ ಲಕ್ಷಣಾದಿಗಳು ಕಾಣಿಸ್ತಾ ಇದ್ದಾವೆ. 12 ಜನ ಖಚಿತವಾಗಿ ತೀರ್ಮಾನ ಮಾಡಿದ್ದಾರೆ. ಹಾಗಾದರೆ ಮುಂದೇನು? ಇಲ್ಲೊಂದು ಸಮಸ್ಯೆ ಇದೆ. ಏನು ಸಮಸ್ಯೆ? ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಇವರು ತಮ್ಮ ಸಂಸತ್ ಸದಸ್ಯತ್ವವನ್ನು ಕಳ್ಕೊತಾರೆ. ಹಾಗಾದರೆ ಏನಾಗಬೇಕು? ಒಂದೋ ಸಂಖ್ಯೆಯನ್ನು ಹೆಚ್ಚಿಟ್ಕೊಂಡು ರಾಘವ್ ಚಡ್ಡಾ ರೀತಿಯಲ್ಲಿ ಸಾರಾಸಗಟಾಗಿ 9 ಜನ ಹೆಂಗೆ ಬಂದ್ರಲ್ಲ, ಆ ರೀತಿ ಭಾರತೀಯ ಜನತಾ ಪಾರ್ಟಿ ಅಥವಾ NDAಗೆ ಬಂದು ಸೇರ್ಪಡೆಯಾಗಬೇಕು, ಅಥವಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೊಂದು ಸಲ ಜನರ ಮಧ್ಯೆ ಹೋಗಿ ಸತ್ವ ಪರೀಕ್ಷೆ ಮಾಡಿಕೊಂಡು ಗೆದ್ದುಕೊಂಬರ್ಬೇಕು. 2 ಸಾಧ್ಯತೆಗಳು ಇದ್ದಾವೆ. ಮೊದಲನೇ ಸಾಧ್ಯತೆ ಏನು ಹೇಳಿದ್ನಲ್ಲ ನಾನು, ಆ ಸಾಧ್ಯತೆ ಸದ್ಯದ ಮಟ್ಟಿಗೆ ಕಾರ್ಯಗತ ಆಗುವ ಎಲ್ಲ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾವೆ. ಆಗಲಿಲ್ಲ ಅಂದರೆ, ಒಂದು ವೇಳೆ ಮತ್ತೆ ಮರುಚುನಾವಣೆ ಆದ ಸಂದರ್ಭದಲ್ಲಿ ಅಲ್ಲಿ ಈ ಇಷ್ಟು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಮತ್ತೆ ಇವರೆಲ್ಲ ಆಯ್ಕೆಯಾಗುವ ಎಲ್ಲ ಸ್ಪಷ್ಟವಾದಂಥ ಅಲ್ಲಿಯ ಪರಿಸ್ಥಿತಿ ಇದೆ. ಯಾಕಂದರೆ ಈಗಾಗಲೇ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಆ ದೊಡ್ಡ ಮಟ್ಟದ ವೇವ್ ಇಡೀ ಪಶ್ಚಿಮ ಬಂಗಾಳದಲ್ಲಿದೆ. ಇವರು ಯಾರೂ ಕೂಡ ಸೋಲಿಕ್ಕೆ ಸುವೇಂದು ಅಧಿಕಾರಿನೂ ಬಿಡೋದಿಲ್ಲ, ಅಲ್ಲಿಯ ಜನರೂ ಬಿಡೋದಿಲ್ಲ. ಏಕೆಂದರೆ ಅಧಿಕಾರವನ್ನು ಹಿಡಿದ ಮರುಕ್ಷಣದಿಂದ ಸುವೇಂದು ಅಧಿಕಾರಿ ಯಾವ ರೀತಿಯ ಬದಲಾವಣೆಗೆ ತಮ್ಮನ್ನು ತಾವು ಒಡ್ಕೋತಾ ಇದ್ದಾರೆ, ಪಶ್ಚಿಮ ಬಂಗಾಳವನ್ನು ಒಡ್ತಾ ಇದ್ದಾರೆ ಅಂದರೆ,
ಈ ರೀತಿಯದಾದಂಥ ಕ್ಷಿಪ್ರ ಕಾರ್ಯವನ್ನು ಯಾರೂ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ. ಹೀಗಾಗಿ ಸಂಖ್ಯೆಯ ದೃಷ್ಟಿಯಿಂದ ಟಿ ಎಮ್ ಸಿಯ ಬಹಳಷ್ಟು ಸದಸ್ಯರು ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಕೂಟಕ್ಕೆ ಬರ್ತಾರೆ. ಎರಡನೇದ್ದು ಅದರ ಸೈಡ್ ಎಫೆಕ್ಟ್ ಏನು? ಮಮತಾ ಬೇಗಂ ಅವರು ಇನ್ನಿಲ್ಲದ ಹಾಗೆ ಮತ್ತಷ್ಟು ಕುಸಿದು ಹೋಗ್ತಾರೆ, ಕ್ಷೀಣ ಆಗ್ತಾರೆ, ನಿರ್ವಿಣ್ಣರಾಗ್ತಾರೆ, ಏನಾಗ್ಲಿಕ್ಕೆ ಸಾಧ್ಯ ಎಲ್ಲವೂ ಆಗ್ತಾರೆ. ಇಂಥದ್ದೊಂದು ದೊಡ್ಡದಾದಂಥ ಮರ್ಮಾಘಾತ ಆಕೆಗೆ ಆಗಬೇಕಾದ ಅನಿವಾರ್ಯತೆ ಇತ್ತು. ಏಕೆಂದರೆ 15 ವರ್ಷಗಳ ಕಾಲ ಈಕೆ ರಾಕ್ಷಸಿ ಹಾಗೆ ಕಿರುಚಾಡಿದ್ದು, ಆಕೆ ಮಾಡಿದಂಥ ದೇಶದ್ರೋಹಿ ಕೆಲಸಗಳು, ಅದಕ್ಕೆ ಲಾ ಆಫ್ ನೇಚರ್ ಅಂತೇನು ಹೇಳ್ತೀವಿ, ಕರ್ಮ ಸಿದ್ಧಾಂತ ಅಂತೇನು ಹೇಳ್ತೀವಿ, ಅದಕ್ಕೆ ಆ ಫಲಶ್ರುತಿ ದೊರೆಯಬೇಕಾಗಿತ್ತು. ಆ ದಿನಗಳು ಹತ್ತಿರ ಇದ್ದಾವೆ ಅಂತ ಕಾಣಿಸ್ತಿದೆ. ಇದಕ್ಕೆ ಪೂರಕವಾಗಿ ಇನ್ನೊಂದು ಬೆಳವಣಿಗೆ ಆಗಿದೆ. ಏನು ಬೆಳವಣಿಗೆ? 7 ನಗರ ಪಾಲಿಕೆಗಳ 115 ಸದಸ್ಯರು ತಮ್ಮ ಕೌನ್ಸಿಲರ್ ಸ್ಥಾನಕ್ಕೆ, ನಗರಸಭಾ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇವರೆಲ್ಲರೂ ಟಿ ಎಮ್ ಸಿ ಅವರು. ಬರಕ್ಪುರದಿಂದ 15 ಜನ, ಗಾರೂಲಿಯಾದಿಂದ 18 ಜನ, ಡೈಮಂಡ್ ಹಾರ್ಬರ್ನಲ್ಲಿ 16 ಜನ ಟಿ ಎಮ್ ಸಿಯ ಕೌನ್ಸಿಲರ್ಗಳಿದ್ರಲ್ಲ, ಅದರಲ್ಲಿ 8 ಜನ, ಎಲ್ಲರೂ ಈಗಾಗಲೇ ರಾಜೀನಾಮೆ ಕೊಟ್ಟು ಆಗೋಗಿದೆ. 115 ಜನ ರಾಜೀನಾಮೆ ಕೊಟ್ಟು ಆಗೋಗಿದೆ 7 ಪುರಸಭೆಗಳಲ್ಲಿ, ನಗರಸಭೆಗಳಲ್ಲಿ. ಅಲ್ಲಿಗೆ ಯಾವ ಮಟ್ಟಿನ ಸುನಾಮಿಯ ರೀತಿಯಲ್ಲಿ, ಪ್ರವಾಹದ ರೀತಿಯಲ್ಲಿ ವಸ್ತುಸ್ಥಿತಿ ಬದಲಾಗ್ತಾ ಇದೆ. ಹೇಗೆ ಹಿಂದುತ್ವದ ಪೃಷ್ಠಭೂಮಿಯಾಗಿ ಮತ್ತು ಹೇಗೆ ಧರ್ಮದ ರಾಜ್ಯ ಸಂಸ್ಥಾಪನೆಯನ್ನು ನಡೀತಾ ಇರುವುದಕ್ಕೆ ಇವೆಲ್ಲ ಲಕ್ಷಣಾದಿಗಳು ಗೋಚರಿಸ್ತಾ ಇದ್ದಾವೆ. ಹಾಗಾದರೆ ದುಷ್ಟ ನಿಗ್ರಹ ಮಾಡಿದ ಮೇಲೆ ದುಷ್ಟರಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದು ಭಾಳ ಮುಖ್ಯ ಅಲ್ವಾ? ಭಾಳ ಮುಖ್ಯವಾದದ್ದು ಅದೇ. ನಿಮಗೆ ಗೊತ್ತು ಈಕೆ ಹೆಸರು ರುಜಿರಾ ನರುಲಾ ಅಂತೇಳಿ. ಯಾರಿವರು? ರುಜಿರಾ ನರುಲಾ ಅಂದರೆ ನಿಮ್ಗೆ ಗೊತ್ತಾ? ರುಜಿರಾ ಬ್ಯಾನರ್ಜಿ ಅನ್ನೋದು. ಈ ರುಜಿರಾ ಬ್ಯಾನರ್ಜಿ ಅಭಿಷೇಕ್ ಬ್ಯಾನರ್ಜಿಯ ಪತ್ನಿ. ಈಕೆ ಥಾಯಿ ನ್ಯಾಷನಲ್, ಅಂದರೆ ಥೈಲ್ಯಾಂಡಿನ ಪ್ರಜೆ. ಈಕೆನ ಈತ ಮದುವೆ ಆದರು. ಮದುವೆ ಆದಮೇಲೆ ಇತ್ತೀಚೆಗೆ ಭಾಳ ದೊಡ್ಡದಾದಂಥ ಚುನಾವಣೆಯ ಸಂದರ್ಭದಲ್ಲಿ ಭಾಳ ದೊಡ್ಡದಾದಂಥ ವಿವಾದ ಆಯಿತು. ಅದೇನಪ್ಪ ಅಂದರೆ ಈಕೆ ವಯಸ್ಸಿನಲ್ಲೇ ಒಂದು ಹೆಸರು, ತಂದೆ ಹೆಸರು, ಆಮೇಲೆ ಪಾಸ್ಪೋರ್ಟ್ನಲ್ಲಿ ಇನ್ನೊಂದು ಹೆಸರು, 2 ಪ್ಯಾನ್ ಕಾರ್ಡು, 2 ಪ್ಯಾನ್ ಕಾರ್ಡ್ನಲ್ಲೂ ಬೇರೆ ಬೇರೆ ಹೆಸರು. ಈ ರೀತಿ ಹಲವಾರು, ಒಬ್ಬ ಮನುಷ್ಯನಿಗೆ ಒಂದೇ ಪ್ಯಾನ್ ಕಾರ್ಡ್ ಇರಲಿಕ್ಕೆ ಸಾಧ್ಯ, 2 ಇರೋಂಗಿಲ್ಲ. ಇವೆಲ್ಲ ಹಲವಾರು ಈ ರೀತಿಯಾದಂಥ ಕ್ರಿಮಿನಲ್ ಆದಂಥ ಕೆಲಸಗಳನ್ನು ಈಕೆ ಮಾಡಿದ್ದರಿಂದ ಈಕೆ ದೇಶವನ್ನು ತೊರೆಯಬಾರದು ಅಂತ ಕೋರ್ಟ್ ಆರ್ಡರ್ ಆಗಿದೆ. ಈ ರುಜಿರಾ ನರುಲಾ ದೇಶವನ್ನು ತೊರೆದು ಬೇರೆ ದೇಶಕ್ಕೆ ಹೋಗೋ ಹಾಗಿಲ್ಲ. ಈಗಾಗಲೇ ಫ್ಲೈಟ್ ರಿಸ್ಕ್ ಅಂತ ಈತನ ಪಾಸ್ಪೋರ್ಟನ್ನು ಜಪ್ತಿ ಮಾಡಲಾಗಿದೆ ಅಭಿಷೇಕ್ ಬ್ಯಾನರ್ಜಿದು. ಈತ ಎಲ್ಲಿ ಪರಾರಿಯಾಗಿಬಿಡ್ತಾನೋ ಅಂತ ಭಯ ಇತ್ತು ಎಲ್ಲರಿಗೂ. ಈತ ಬಹುಶಃ ದುಬೈ ಅಥವಾ ಥೈಲ್ಯಾಂಡಿಗೆ ಹೋಗಿ ಸೆಟ್ಲ್ ಆಗ್ತಾನೆ ಅಂತ ಚುನಾವಣೆಯ ಸಂದರ್ಭದಲ್ಲಿ ಮಾಹಿತಿ ಇತ್ತು. ಆವಾಗ ಈತನ ಪಾಸ್ಪೋರ್ಟನ್ನು ಪ್ರಕರಣದಲ್ಲಿ ಜಪ್ತಿ ಮಾಡಿಕೊಳ್ಳಲಾಯಿತು. ಈತನಿಗೆ ಒಂದಷ್ಟು ನಿಬಂಧನೆಗಳನ್ನು ವಿಧಿಸಲಾಗಿದೆ. ಈತನನ್ನು ಜುಲೈ 31ರವರೆಗೂ ಬಂಧಿಸಬಾರದು ಅಂತ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಆದೇಶವಿದೆ. ಜೊತೆಗೆ ಈತ ಕೂಡ ಹೇಗೆ ನಡೆದುಕೊಳ್ಳಬೇಕು, ಪೌರ ಕರ್ತವ್ಯಗಳೇನು ಅಂತ ಈತನಿಗೆ ಪಾಠವನ್ನು ಹೇಳಲಾಗಿದೆ. ಹಾಗಾಗಿ ರುಜಿರಾ ನರುಲಾ ಈಗ ದೇಶವನ್ನು ಬಿಟ್ಟು ಯಾಕೆ ಹೋಗ್ತಾರೆ ನೋಡಿ? ಈಕೆ ಮೊದಲನೇದಾಗಿ ಈಕೆ ನಿಷ್ಠೆ ತನ್ನ ದೇಶಕ್ಕಿರುತ್ತೆ. ಯಾರು ಯಾವ ದೇಶದಲ್ಲಿ ಹುಡ್ತಾರೋ ಅದೇ ದೇಶಕ್ಕೆ ನಿಷ್ಠೆ ಅಂತ ಸ್ವತಃ ಚಾಣಕ್ಯ ಹೇಳಿಬಿಟ್ಟಿದ್ದಾರೆ, ನಾವಲ್ಲ. 1000 ವರ್ಷಗಳ ಹಿಂದೆ ಚಾಣಕ್ಯ ಹೇಳಿರೋ ಮಾತು. ನೀವು ಏನೇ ಮಾಡಿ, ಏನೇ ಅವ್ರಿಗೆ ಸುಖದ ಸವಲತ್ತುಗಳನ್ನು ಕೊಡಿ, ಸುಪ್ಪತ್ತಿಗೆಯಲ್ಲಿ ಕೂರಿಸಿ, ತನ್ನ ದೇಶಕ್ಕೆ ಅವರು ನಿಷ್ಠರಾಗಿರ್ತಾರೆ ಅಂಥೇಳಿ. ಭಾರತದಲ್ಲಿರುವಂಥ ಕೆಲವು ಮುಸಲ್ಮಾನರನ್ನು ಹೊರತುಪಡಿಸಿ, ಭಾರತದ ಕೆಲವು ಮುಸಲ್ಮಾನರು ಜಿಹಾದಿಗಳೇನಿದ್ದಾರೆ ಅವರು ಭಾರತ ದೇಶಕ್ಕೆ ನಿಷ್ಠರಿರೋದಿಲ್ಲ. ಅವ್ರಿಗೆ ಪಾಕಿಸ್ತಾನ ಚೆನ್ನಾಗಿ ಅನಿಸುತ್ತೆ, ಅವ್ರಿಗೆ ಸೌದಿ ಅರೇಬಿಯಾ ಚೆನ್ನಾಗಿ ಅನಿಸುತ್ತೆ, ಅವ್ರಿಗೆ ಇರಾನ್ ಚೆನ್ನಾಗಿ ಅನಿಸುತ್ತೆ. ಅವ್ರ ಬಗ್ಗೆ ನಾನು ಮಾತಾಡಲ್ಲ, ಕೆಲವೊಂದು ಅಪವಾದಗಳು ಇರ್ತವೆ. ಈಕೆಗೆ ಯಾವಾಗ ಗಂಡ ಈ ರೀತಿಯಾದಂಥ ತಾಪತ್ರಯಲ್ಲಿ ಸಿಲುಕಾಕೊಂಡಿದ್ದಾನೆ ಅಂತ ಗೊತ್ತಾಗುತ್ತೋ, ಯಾವಾಗ ಆತ ಜೈಲಿಗೆ ಹೋಗ್ತಾನೆ ಅಂತ ಖಚಿತ ಆಗಿಬಿಡುತ್ತೋ, ಯಾವಾಗ ಆತನ ಆಸ್ತಿಗಳನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವ್ರು ಸೀಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಸ್ಪಷ್ಟವಾದ ಮಾಹಿತಿ ಬರುತ್ತೋ, ಯಾವಾಗ ಇವರ ಶಾಂತಿನಿಕೇತನ ನಿವಾಸಕ್ಕೆ ಪೊಲೀಸರು ಪಾಲಿಕೆಯವರು ಬಂದು ಎಲ್ಲ ಇವರ ಹಾರ್ಡ್ ಡಿಸ್ಕ್ನಿಂದ ಹಿಡಿದು ಎಲ್ಲ ಕಿತ್ಕೊಂಡು ಹೋದರು, ಆವಾಗ ಈಕೆ ಗಾಬರಿ ಆಗ್ತಾಳೆ, ಕೋರ್ಟಿಗೆ ಮೊರೆ ಹೋಗ್ತಾಳೆ, ಹೋಗಿ ನನಗೆ ದಯವಿಟ್ಟು ವಿದೇಶ ಪ್ರವಾಸಕ್ಕೆ ಅನುವು ಮಾಡಿಕೊಡಿ. ಒಂದು ಸಲ ಈಕೆ ಥೈಲ್ಯಾಂಡಿಗೆ ಹೋದರೆ ವಾಪಸ್ ಭಾರತಕ್ಕೆ ಬರೋದಿಲ್ಲ. ಬೇಕಾದ್ರೆ ನೀವು ಖಚಿತವಾಗಿ ಗಮನಿಸಿ ನೋಡಿ ಏನಾಗತ್ತೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಇನ್ನು ಬೆಳವಣಿಗೆಗಳನ್ನು ಒಂದಷ್ಟು ಹೇಳಿಬಿಡ್ತೀನಿ. ಬೆಳಂಬೆಳಗ್ಗೆ ಹೇಳಲೇಬೇಕಾದಂಥ ಕೆಲವು ವಿಷಯಗಳಿದೆ, ಭಾಳ ಸುದೀರ್ಘವಾಗಿ ಏನು ಹೇಳೋದಿಲ್ಲ. ಮೊದಲನೇದಾಗಿ ಸುವೇಂದು ಅಧಿಕಾರಿಯವರು ಎಲ್ಲ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳಿಗೆ, ಅಂದರೆ ನಾವು ಡೆಪ್ಟಿ ಕಮಿಷನರ್ ಅಂತೀವಿ, ಅವರು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತಾರೆ, ಅವರಿಗೆ ಹೋಲ್ಡಿಂಗ್ ಸೆಂಟರ್ಗಳನ್ನು ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ಏನಿದು ಹೋಲ್ಡಿಂಗ್ ಸೆಂಟ್ರು? ಹೋಲ್ಡಿಂಗ್ ಸೆಂಟರ್ ಅಂದರೆ ಡಿಟೆನ್ಷನ್ ಸೆಂಟರ್ ರೀತಿಯಲ್ಲಿ.
ಎಲ್ಲ ಊರುಗಳಲ್ಲಿ ಈ ರೀತಿಯಾದಂಥ ಅಕ್ರಮ ಬಾಂಗ್ಲಾದೇಶಿಗಳು, ಅಕ್ರಮ ರೋಹಿಂಗ್ಯಾಗಳು ಬಂಗಾಲದ ತುಂಬ ಎಲ್ಲ ಕಡೆ, ಎಲ್ಲ ಊರು, ಎಲ್ಲ ಹಳ್ಳಿಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈಗ ಭಯ ಏನು ಅಂದರೆ ಇವರಿಗೆಲ್ಲ ಓಟ್ ಹಾಕುವಂಥ ಅವಕಾಶದಿಂದ ವಂಚಿತರಾದ್ವಿ, ಬದಿಗಿಟ್ಬಿಡಿ. ಅವ್ರು ಓಟ್ ಹಾಕಿದ್ರೆಷ್ಟು, ಹಾಕದೇ ಇದ್ರೆಷ್ಟು. ಅದಾದ ಮೇಲೆ ಇವ್ರನ್ನ ಅಟ್ಟಿಸ್ಕೊಂಡು ಪೊಲೀಸರು ಬರ್ತಾರೆ. ಪ್ರತಿಯೊಬ್ಬರಿಗೂ ಅಟ್ಟಿಸ್ಕೊಂಡ್ಬಂದು ಅವ್ರನ್ನ ಹಿಡ್ಕೊಂಡು ಹೋಗಿ ಈ ಹೋಲ್ಡಿಂಗ್ ಸೆಂಟ್ರಲ್ಲಿ ಇರ್ತಾರೆ. ಈ ಹೋಲ್ಡಿಂಗ್ ಸೆಂಟ್ರ್ನಲ್ಲಿ ಇದ್ದಂಥ ಜನ ಇದ್ದಾರಲ್ಲ, ಇವರು ಈ ಅಕ್ರಮ ಬಾಂಗ್ಲಾದೇಶಗಳು, ಇವರನ್ನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ಹಸ್ತಾಂತರ ಮಾಡಲಾಗತ್ತೆ. ಅವರು ಅವರ ದೇಶಕ್ಕೆ ತಳ್ಳುತ್ತಾರೆ. ಅವ್ರನ್ನ, ಇವರಿಗೆ ನೋಟಿಸ್ ಇಲ್ಲ, ಇವರು ಕೋರ್ಟಿಗೆ ಹೋಗೋ ಹಾಗಿಲ್ಲ, ಇವ್ರನ್ನ ಬಂಧಿಸಿ ನೋಟಿಸ್ ಕೊಡಬೇಕಾಗಿಲ್ಲ, ಜೈಲಿಗೆ ಕಳಿಸ್ಬೇಕಾಗಿಲ್ಲ, ಇಂಟ್ರಾಗೇಷನ್ ಮಾಡಬೇಕಾಗಿಲ್ಲ. ಇವರು ಅಕ್ರಮವಾಗಿ ಬಂದಿದ್ದಾರೆ, ಸಕ್ರಮವಾಗಿ ಹೊರಗಡೆ ಹೋಗಬೇಕು, ಅಷ್ಟು ಮಾತ್ರ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಇದರ ಫಲಶ್ರುತಿ ಏನಪ್ಪ? ಹಕಿಂಪುರ್ ಮತ್ತು ಸ್ವರೂಪನಗರ್ ಅನ್ನುವಂಥ ಊರುಗಳಲ್ಲಿ, ಪ್ರದೇಶದಲ್ಲಿ 24 ಪರಗನ ನಾರ್ತ್ನಲ್ಲಿ ಬರ್ತದೆ, 24 ಪರಗನ ಉತ್ತರದಲ್ಲಿ ಬರುವಂಥ ಊರುಗಳಿವೆ ಹಕಿಂಪುರ್ ಮತ್ತು ಸ್ವರೂಪನಗರ್. ಅದರ ವಿಡಿಯೋದ ಸಣ್ಣ ತುಣುಕ ನಿಮ್ಗೆ ತೋರಿಸ್ತೇನೆ. ನಿಮ್ಮ ಕಾಪಿರೈಟ್ ಬರಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ತೋರಿಸ್ತಾ ಇಲ್ಲ. ಇದು ನೀವು ಕಣ್ಣಾರೆ ನೋಡಲಿ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು 30 ಸೆಕೆಂಡ್ ತೋರಿಸ್ತೇನೆ, ನೋಡಿಬಿಡಿ. ಹೇಗೆ ಬಾಂಗ್ಲಾದೇಶಿ ಅಕ್ರಮ ವಲಸಿಗರೆಲ್ಲ ಬಂದಿದ್ರಲ್ಲ, ಅವ್ರು ಹೇಗೆ ಗಂಟು ಮೂಟೆ ಕಟ್ಕೊಂಡು ಊರು ಬಿಟ್ಟು ಹೋಗ್ತಾರೆ. ಅವ್ರಿಗೆ ಒಂದೇ ಒಂದು ಆಸೆ ಏನೀಗ ಅಂದರೆ ಪೊಲೀಸರ ಕೈಗೆ ಸಿಗಾಕೋಬಾರ್ದು. ಅದರಲ್ಲೊಬ್ಬ ಸಂದರ್ಶನದಲ್ಲಿ ಹೇಳ್ತಾನೆ ಏನಂತ, ನಾವು ಅಕ್ರಮವಾಗಿ ಬಾಂಗ್ಲಾದೇಶಿಗಳು ಬಂದದ್ದು ನಿಜ, ನಾವು ಓಟು ಹಾಕಲಿಲ್ಲ, ಅದರಿಂದನೂ ನಮ್ಗೆ ವಂಚನೆ ಆಯಿತು. ಈಗ ನಮ್ಮನ್ನು ಪೊಲೀಸರು ಹಿಡ್ಕೊಂಡು ಹೋಗ್ತಾರಂತೆ, ನಾವು ಪೊಲೀಸರ ಕೈಗೆ ಸಿಗಾಕೊಳ್ಳಿಕ್ಕೆ ತಯಾರಿಲ್ಲ, ನಮ್ಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇಲ್ಲ, ನಾವು ಹೋಗ್ಲಿಕ್ಕೆ ತಯಾರಿದ್ದೀವಿ, ನಮ್ಮನ್ನು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿಂದ ಅಂತ ಗೋಳಾಡ್ತಾ ಇದ್ದಾನೆ. ನಿನಗೆ ಬರೋಕ್ಕೆ ಯಾರು ಹೇಳಿದ್ರಪ್ಪ? ಬರೋಕ್ಕೆ ಹೇಳಿದ್ಮೇಲೆ ತಾನೇ ಹೋಗೋ ಪ್ರಶ್ನೆ ಬರೋದು. ಅದಾದಮೇಲೆ NIAದವರು 15 ಜನ ಮಾಲ್ಡಾದಲ್ಲಿ ದುಷ್ಕರ್ಮಿಗಳನ್ನು ಬಂಧಿಸಿದ್ದಾರೆ. NIA ಅವರು, ನಾನು ಹೇಳ್ತಾ ಇರೋದು ವೆಸ್ಟ್ ಬೆಂಗಾಲ್ ಪೊಲೀಸರಲ್ಲ. ವೆಸ್ಟ್ ಬೆಂಗಾಲ್ ಪೊಲೀಸರ ಕಥೆಯನ್ನು ನಿನ್ನೆಯ ಸಂಚಿಕೆಯಲ್ಲಿ, ನಿನ್ನೆ ಮಧ್ಯಾಹ್ನದ ಸಂಚಿಕೆಯಲ್ಲಿ ಹೇಳಿದೆ. ನಾನು ಸಂಜೆ ಜಿಮ್ಖಾನ ಕ್ಲಬ್ ಬಗ್ಗೆ ಮಾತಾಡಿದೆ, ಮಧ್ಯಾಹ್ನ ಪಶ್ಚಿಮ ಬಂಗಾಳದ ಬಗ್ಗೆ ಮಾತಾಡಿದ್ದೀನಿ. ಯಾರು ಸಂಚಿಕೆ ನೋಡಿಲ್ಲ ನೋಡಿ. ಯಾರ್ಯಾರನ್ನ ಬಂಧಿಸ್ತಾ ಇದ್ದಾರೆ, ಹೇಗೆ ಬಟ್ಟೆ ಬಿಚ್ಚಿ ಊರೆಲ್ಲ ಮೆರವಣಿಗೆ ಮಾಡ್ತಾ ಇದ್ದಾರೆ ತೋರಿಸಿದ್ದೀನಿ ಅದರಲ್ಲಿ. ಇವರಿಗೆ NIAದವರು 15 ಜನ ಮಾಲ್ಡಾದಲ್ಲಿರುವಂಥ ದುಷ್ಕರ್ಮಿಗಳನ್ನ ಬಂಧಿಸಿದ್ದಾರೆ. NIA ಅವ್ರು ಯಾಕೆ ಬಂಧಿಸಿದ್ರು, ವೆಸ್ಟ್ ಬೆಂಗಾಲ್ ಪೊಲೀಸ್ ಯಾಕೆ ಬಂಧಿಸಿಲ್ಲ ಅಂದರೆ, ಈ 15 ಜನ ಈ ಜುಡಿಷಿಯಲ್ ಆಫೀಸರ್ ಇದ್ರಲ್ಲ, ಇಲ್ಲಾಜಿಕಲ್ ಹೆಸರುಗಳನ್ನ ಸೇರಿಸು, ಅತಾರ್ಕಿಕವಾಗಿ ಹೆಸರುಗಳ ಆ್ಯಡ್ ಆದಂಥ ವೋಟರ್ ಲಿಸ್ಟ್ ಇದ್ದವ್ರ ಬಗ್ಗೆ ಸ್ಕ್ರೂಟಿನಿ ಮಾಡಲಿಕ್ಕೆ ಕೂತವ್ರ ಮೇಲೆ ಇವರು ದಬಾವಣೆ ಮಾಡಿ ಅವ್ರ ಊಟ, ನೀರು, ನಿದ್ದೆ ಏನೂ ಇರಲಾರ್ದಂಗೆ ಮಾಡಿದ್ರು. ಅವಾಗ ಅವರ ಟ್ರೇಸಿಂಗ್ ನಡೀತಾ ಇತ್ತು. ಒಂದಷ್ಟು ಜನರನ್ನು ಈಗಾಗಲೇ ಬಂಧಿಸಿ ಆಗಿತ್ತು. ಆ ಬಂಧಿಸಿದವರಲ್ಲಿ ಕೆಲವರು ವಿದೇಶಿ ಸಂಪರ್ಕವನ್ನು ಹೊಂದಿದ್ದಾರೆ. ಆ ವಿದೇಶಿ ಸಂಪರ್ಕ ಹೊಂದಿದವ್ರನ್ನ ಒಬ್ಬೊಬ್ಬರನ್ನ ಹಿಡ್ಕೊಂಬಂದೀಗ NIAದವರು ಇನ್ವೆಸ್ಟಿಗೇಟ್ ಮಾಡ್ತಾಯಿದ್ದಾರೆ. ನಿನ್ನೆ ಅವ್ರನ್ನ ಬಂಧಿಸಲಾಯಿತು. ಇನ್ನು TMC ಲೀಡರ್, ಬದುರಿಯಾದ ಮುನ್ಸಿಪಲ್ ಚೇರ್ಮನ್ ದೀಪಂಕರ್ ಭಟ್ಟಾಚಾರ್ಯ ಅನ್ನೋನ್ನ ಬಂಧಿಸಲಾಗಿದೆ. ಈತನ ಮನೆಯಿಂದ 79 ಲಕ್ಷ ಹಾರ್ಡ್ ಕ್ಯಾಶು, 500 ಟಾರ್ಪಾಲಿನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಏನಿದು 500 ಟಾರ್ಪಾಲಿನ್ನು? 500 ಟಾರ್ಪಾಲಿನ್ಗಳನ್ನು ಪ್ರವಾಹ ಸಂತ್ರಸ್ತರಿಗಾಗಿ ಭಾರತ ಸರ್ಕಾರ ಪಶ್ಚಿಮ ಬಂಗಾಳಕ್ಕೆ ಕಳಿಸಿತ್ತು. ಪಶ್ಚಿಮ ಬಂಗಾಳಕ್ಕೆ ಕಳಿಸಿದಾಗ ಅದನ್ನು ಯಾರ್ಯಾರು ನಿರಾಶ್ರಿತರಿದ್ದಾರೋ, ಯಾರು ಇದರಿಂದ ಪ್ರವಾಹ ಪೀಡಿತರಿದ್ದಾರೋ ಅವ್ರಿಗೆ ಹಂಚಬೇಕು. ಪ್ರವಾಹ ಬಂದೋಗಿ ಯಾವ ಕಾಲ ಆಯಿತು? ಆವಾಗ ನರೇಂದ್ರ ಮೋದಿ ಸ್ವತಃ ಅಲ್ಲಿ ನೋಡ್ಲಿಕ್ಕೆ ಬಂದರೂ ಕೂಡ, ಒರಿಸ್ಸಾಗೆ ಹೋದ್ರು, ಒರಿಸ್ಸಾದ ಪಶ್ಚಿಮ ಬಂಗಾಳಕ್ಕೆ ಬಂದರೆ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಂ ನರೇಂದ್ರ ಮೋದಿ ಅವ್ರನ್ನ ಸ್ವಾಗತಿಸ್ಲಿಕ್ಕೂ ಹೋಗಲಿಲ್ಲ, ಅವರು ಪ್ರದಕ್ಷಿಣೆ ಹಾಕಿ ನೋಡ್ಲಿಕ್ಕೆ ಹೋದ್ರಲ್ಲ, ಅದರಲ್ಲಿ ಕೂಡ ಈಕೆ ಪಾಲ್ಗೊಳ್ಳಲಿಲ್ಲ. ತನ್ನ ರಾಜ್ಯಕ್ಕೆ ಸಹಾಯ ಮಾಡಲಿಕ್ಕೆ ಬಂದ ಪ್ರಧಾನಿಯನ್ನು ಈಕೆ ಅವತ್ತಿನ ಕಾಲಕ್ಕೆ ತಿರಸ್ಕಾರ ಮಾಡಿದರು. ಇವತ್ತು ಅಲ್ಲಿಯ ಜನನೇ ಆಕೆಯನ್ನು ತಿರಸ್ಕಾರ ಮಾಡಿದ್ದಾರೆ. ಆವಾಗ 500 ಟಾರ್ಪಾಲಿನ ಈತ ಮನೆಯಲ್ಲಿ ಕದ್ದಿಟ್ಕೊಂಡಿದ್ದ. ನಿನ್ನೆ ಅವುಗಳನ್ನು ಸೀಸ್ ಮಾಡಲಾಗಿದೆ. ಪರಿಸ್ಥಿತಿ ನೋಡಿದರೆ ದಿನದಿಂದ ದಿನಕ್ಕೆ ಅಲ್ಲಿ ಭಾಳ ದೊಡ್ಡದಾದಂಥ ಬದಲಾವಣೆಯ ಪರ್ವ ಶುರುವಾಗಿದೆ. ನಾನು ದಿನಕ್ಕೊಂದು ಸಂಚಿಕೆಯನ್ನು ಮಾಡದೆ ಹೋದರೆ ಹಲವಾರು ವಿಷಯಗಳು ಉಳಿದ್ಬಿಡ್ತವೆ ಅನ್ನೋ ಕಾರಣಕ್ಕೋಸ್ಕರ ಪದೇ ಪಶ್ಚಿಮ ಬಂಗಾಳದ ವರದಿಗಳನ್ನು ನೀಡ್ತಾ ಇದ್ದೀನಿ. ಕಂಟಿನ್ಯೂ ಮಾಡೋದಾ ಬೇಡವಾ? ಸಾಕು, ಪಶ್ಚಿಮ ಬಂಗಾಳದ ಬಗ್ಗೆ ಹೇಳಿದ್ದು ಸಾಕಾಯಿತು, ತುಂಬ ಹೇಳಿದಿರಿ. ಇದೇ ಥರದ ಏಕತಾನತೆ ಆಗತ್ತೆ ಅಂದರೆ ಬೇರೆ ವಿಷಯಕ್ಕೆ ಶಿಫ್ಟ್ ಆಗೋಣ. ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್, ಸೋ ಮೆನಿ ಸಬ್ಜೆಕ್ಟ್ಸ್, ಸೋ ಮೆನಿ ಟಾಪಿಕ್ಸ್ ಟು ಬಿ ಡಿಸ್ಕಸ್ಡ್. ಇರಾನ್ ಯುದ್ಧದ ಬಗ್ಗೆ ಮಾತಾಡ್ಬೋದು, ಪಾಕಿಸ್ತಾನ ಹೇಗೆ ಮೂಲೆ ಗುಂಪಾಗಿದೆ ಮಾತಾಡ್ಬೋದು, ಆಮೇಲೆ ರಾಜ್ಯದ ನಮ್ಮ ದುಸ್ಥಿತಿ ನೋಡಿ, ಕರ್ನಾಟಕ ರಾಜ್ಯದ ದುಸ್ಥಿತಿ. ಬೆಳಗ್ಗೆಯಿಂದ ಹೋಗಿ ನಿನ್ನೆ ಸಿದ್ದರಾಮಯ್ಯ ಅವರು ಸಂಜೆ ಆದರೂ ಕೂಡ ಇನ್ನು ಯಾವ ಪರಿಸ್ಥಿತಿ ಇದು, ಇದ್ರ ಬಗ್ಗೆ ಮಾತಾಡುವಂಥ ಭಾಳ ಚೆನ್ನಾಗಿ ಕರ್ನಾಟಕದ ಬಗ್ಗೆ ಮಾತಾಡಿ. ಕರ್ನಾಟಕ ಒಂದೇ ಒಂದು ಅಭಿವೃದ್ಧಿ ಕೆಲಸಕ್ಕೋಸ್ಕರ, ಯಾವುದೋ ಇನ್ವೆಸ್ಟರ್ ಮೀಟ್ಗೋಸ್ಕರ
ಸಿದ್ದರಾಮಯ್ಯ ಇವತ್ತಿನವರೆಗೂ ದಿಲ್ಲಿಗೆ ಹೋಗಿಲ್ಲ, ಡಿ ಕೆ ಶಿವಕುಮಾರ್ ಹೋಗಿಲ್ಲ. ಇವರು ಕೇವಲ ಮತ್ತು ಕೇವಲ ತಮ್ಮ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಮತ್ತು ಅಲ್ಲಿರುವಂಥ ಹೈಕಮಾಂಡ್ ಭೇಟಿಯಾಗಲಿಕ್ಕೆ ಸಮಯವನ್ನು ಕಳೆದದ್ದು ಬಿಟ್ಟರೆ ಇವ್ರು ಮಾತ್ರ ಹೋಗಲ್ಲ. ಇವ್ರ ಜೊತೆ 50 ಜನ ಒಂದೇ ಮಾಗದರ ಜೊತೆಗೆ ಹೋಗ್ತಾರೆ. ಕರ್ನಾಟಕದ ದುಡ್ಡು ಹೇಗೆ ಪೋಲಾಗ್ತಾ ಇದೆ ಅನ್ನೋದಕ್ಕೆ ಮತ ಹಾಕಿದ ನಾವು ಯೋಚನೆ ಮಾಡಬೇಕಾದ ಸಂದರ್ಭ, ಪ್ರಾಯಶ್ಚಿತ್ತ ಮಾಡ್ಕೋಬೇಕಾದ ಸಂದರ್ಭ. ಬೇರೆ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ತಮ್ಮ ಅನಿಸಿಕೆ ಇದ್ದರೆ, ಪಶ್ಚಿಮ ಬಂಗಾಳದ ವಿಷಯ ಬೇಡ ಅಂತಿದ್ರೆ ದಯವಿಟ್ಟು ಒಂದು ಸಾಲಿನಲ್ಲಿ ಬರೆದು ತಿಳಿಸಿ. ನಮ್ಮ ಮುಂದಿನ ಸಂಚಿಕೆಗಳಿಗೆ ಅದು ದಿಕ್ಸೂಚಿ ಆಗತ್ತೆ, ಮಾರ್ಗದರ್ಶನ ಆಗತ್ತೆ. ನಿಮ್ಮ ಮಾರ್ಗದರ್ಶನ ಇಲ್ಲದೆ ನಾನು ಏನನ್ನೂ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಇದು ಭಾಷಣ ಅಲ್ಲ, ಇದು ನಮ್ಮ ನಿಮ್ಮ ಮಧ್ಯೆ ಇರುವಂಥ ಅನುಸಂಧಾನ, ಸಂವಾದ. ನಮಸ್ಕಾರ.